ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸೂಪರ್ ಫಾಸ್ಟ್ ನ್ಯೂಸ್ ಬುಲೆಟಿನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸುತ್ತಿರುವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಲೋಕದ ಪ್ರಮುಖ 20 ಅಪ್ಡೇಟ್ಸ್ಗಳು ಕೆಲವು ನಿಮಿಷಗಳಲ್ಲಿ ನೋಡೋಣ. ನೀವಿನ್ನು ಕರೆಂಟ್ ಅಫೇರ್ಸ್, ವಿಜ್ಞಾನ ಮತ್ತು ಸೈನ್ಸ್ ಬಗ್ಗೆ, ಇನ್ನು ದಿನದ ಅಪ್ಡೇಟ್ಸ್ ನ್ಯೂಸ್ ಬಗ್ಗೆ ನೋಡುವುದಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನೋಡಿ ಸ್ನೇಹಿತರೆ, ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನದ ಸಂಭ್ರಮ. ಇದು ಇಂಟರ್ನ್ಯಾಷನಲ್ ನ್ಯೂಸ್ನಲ್ಲಿ ವರ್ಲ್ಡ್ ಬೈಸಿಕಲ್ ಡೇ ಅಂತ ಹೇಳಲಾಗುತ್ತದೆ. ಜಗತ್ತಿನಾದ್ಯಂತ ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಮತ್ತು ಸಂರಕ್ಷಣೆ, ಸೈಕ್ಲಿಂಗ್ ಎಷ್ಟು ಮುಖ್ಯ ಎಂಬುದು ಜಾಗತಿಕವಾಗಿ ಸಾರಲಾಗುತ್ತದೆ. ತೆಲಂಗಾಣ ಸಂಸ್ಥಾಪನಾ ದಿನಾಚರಣೆ, ತೆಲಂಗಾಣ ಫಾರ್ಮೇಷನ್ ಡೇ. ಭಾರತದಲ್ಲಿ ನಿನ್ನೆಯಷ್ಟೇ ಜೂನ್ 7ರಂದು ತೆಲಂಗಾಣ ರಾಜ್ಯದ ಸಂಸ್ಥಾಪನಾ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 2024ರಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿತು. ಅಸ್ಸಾಮಿನ ಮಿಷನ್ ಸ್ನೇಹಚೋರಿ ಯೋಜನೆ. ಮಿಷನ್ ಚೋರಿ ಯೋಜನೆಯನ್ನು ಅಸ್ಸಾಂ ಪ್ರಸಿದ್ಧ ಮೂಗಾ ಸ್ಕಿಲ್ ಉದ್ಯಮ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಸುಮಾರು 400 ಕೋಟಿ ರೂಪಾಯಿಗಳನ್ನು ಮಿಷನ್ ಸ್ನೇಹಚೋರಿ ಯೋಜನೆ ಚಾಲನೆ ನೀಡಲಾಗಿದೆ. NETT UG ಪರೀಕ್ಷೆ ಅರ್ಜಿ ವಜಾ. ಇದು ಸುಪ್ರೀಂ ಕೋರ್ಟ್ ನೀಟ್ UG ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ನಡೆಸುತ್ತಿರುವ ಕೋರಿದ ಅರ್ಜಿಯನ್ನು ತಿರಸ್ಕರಿಸಿದೆ. ಹಳೆಯ ವ್ಯವಸ್ಥೆಯೇ ಪ್ರಕ್ರಿಯೆಗಳು ಮುಂದುವರಿಯಲಿವೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಹಣದುಬ್ಬರ ಮತ್ತು ಮಾರುಕಟ್ಟೆ ಏರಿಳಿತ. ವಿಶ್ವದ ಪ್ರಮುಖ ದೇಶಗಳಲ್ಲಿ ಆರ್ಥಿಕ ಬದಲಾವಣೆಗಳಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದ್ದು, ಕಚ್ಚಾ ತೈಲ ಬೆಲೆಗಳ ಮೇಲೂ ಇಂದು ಪರಿಣಾಮ ಬೀರಲಿದೆ. ಜೂನ್ 5ರ ಪರಿಸರ ದಿನಕ್ಕೆ ಸಿದ್ಧತೆ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಬರುವ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ. ಇಂದು ಜಾಗತಿಕ ತಾಪಮಾನ ತಡೆಗಟ್ಟಲು ವಿಶ್ವಸಂಸ್ಥೆ ದೊಡ್ಡ ಮಟ್ಟದ ಜಾಗೃತಿಯನ್ನು ಅಭಿಯಾನಕ್ಕೆ ಕರೆ ನೀಡಿದೆ. FIFA ಫಿಫಾ ವಿಶ್ವಕಪ್ನಲ್ಲಿ 2026ರಲ್ಲಿ ಹೈಟೆಕ್ AI ಅಪ್ಡೇಟ್ ಮಾಡಲಾಗಿದೆ. ಇದು ಅಪ್ಡೇಟ್ ಏನೆಂದರೆ, ಫುಟ್ಬಾಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ 2026 ಫಿಫಾ ವಿಶ್ವಕಪ್ನಲ್ಲಿ ಸೆಮಿ ಆಟೋಮೇಟೆಡ್ VR ತಂತ್ರಜ್ಞಾನ ಬಳಸಲಾಗುತ್ತದೆ. ಕೇವಲ 10 ಸೆಂಟಿಮೀಟರ್ ಆಫ್ ಸೈಡ್ ಇದ್ದರೂ ರೆಫರಿ ಕಿವಿಗೆ ತಕ್ಷಣ ಆಡಿಯೋ ಅಲರ್ಟ್ ಆಗಿ ಹೋಗಲಿದೆ ಎಂದು ಹೇಳಲಾಗಿದೆ. ಆಟಗಾರರು 3D ಲೈಕ್ ಅವತಾರಗಳನ್ನು ಸೃಷ್ಟಿಸಲಾಗಿದೆ. ಫಿಫಾ ವಿಶ್ವಕಪ್ ಎಲ್ಲ 1748 ಆಟಗಾರರನ್ನು 1 ಸೆಕೆಂಡ್ ಫುಲ್ ಬಾಡಿ ಸ್ಕ್ಯಾನ್ ಮಾಡಿ 3D ಡಿಜಿಟಲ್ ಅವತಾರಗಳನ್ನು ಸೃಷ್ಟಿಸಲಾಗಿದೆ. ಇದರಿಂದ ಟಿವಿ ವೀಕ್ಷಕರ ಪಂದ್ಯದ ಗ್ರಾಫಿಕ್ಸ್ ಅದ್ಭುತವಾಗಿ ಕಾಣಿಸಲಿದೆ. ರೆಫರಿ ಕ್ಯಾಮೆರಾಗಳಿಗೆ AI ಸಬ್ಸಿಲೇಷನ್ ಅಂದರೆ ಮೈದಾನದಲ್ಲಿ ರೆಫರಿ ಓಡಾಡುವಾಗ ಕ್ಯಾಮೆರಾ ಶೇಕ್ ಆಗದಂತೆ ತಡೆಯಲು ಹೊಸ AI ಸಾಫ್ಟ್ವೇರ್ ಅನ್ನು ಬಳಸಲಾಗುತ್ತಿದ್ದು, ವೀಕ್ಷಕರು ತಡೆ ಹಿಡಿಯುತ್ತಾ ವಿಜುವಲಿ ಸಿಗಲಿದೆ. ಸ್ಮಾರ್ಟ್ ಕ್ಲಾಸಿಕ್ ಹಾಗೂ ಡಿಜಿಟಲ್ ಟೆಕ್ನಾಲಜಿ. ಇದು ಕ್ರೀಡಾಂಗಣಗಳಲ್ಲಿ ಜನಸಂದಣಿಯನ್ನು ನಿಯಂತ್ರಿಸಲು ಮತ್ತು ಟಿಕೆಟಿಂಗ್ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಕೃತಕ ಮತ್ತು ಬುದ್ಧಿಮತ್ತೆ AI ಹೊಸ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇದು ಕ್ರೀಡೆ ಮತ್ತು ಜಗತ್ತು ಸ್ಪೋರ್ಟ್ಸ್ ಬಗ್ಗೆ ನೋಡುವುದಾದರೆ, ಡೆಲ್ಲಾಸ್ನಲ್ಲಿ ವಿಶ್ವದ ಅತ್ಯಾಧುನಿಕ ಬ್ರಾಂಡ್ ಕಾಸ್ಟ್ ಸೆಂಟರ್ ಉದ್ಘಾಟನೆ. 2026 ಫಿಫಾ ವಿಶ್ವಕಪ್ ಪ್ರಸಾರಕ್ಕಾಗಿ ಅಮೆರಿಕ ಡೆಲ್ಲಾಸ್ನಲ್ಲಿ ಜಗತ್ತಿನ ಅತ್ಯಂತ ಸುಧಾರಿತ ಇಂಟರ್ನ್ಯಾಷನಲ್ ಬ್ರಾಂಡ್ ಕಾಸ್ಟ್ ಸೆಂಟರ್ IBCC ಅನ್ನು ಫಿಫಾ ಅಧ್ಯಕ್ಷ ಗಿಯಾನಿ ಇನ್ಫ್ಯಾಂಟಿನೋ ಉದ್ಘಾಟಿಸಲಾಗಿದೆ. ರೋಲ್ಯಾಂಡ್ ಗ್ಯಾರೋಸ್ ಫ್ರೆಂಚ್ ಓಪನ್ ಟೆನ್ನಿಸ್ ಅಪ್ಡೇಟ್. ಟೆನ್ನಿಸ್ ಖಂಡದಲ್ಲಿ ಯುವ ಆಟಗಾರರು ಮೆನ್ಸಿಕ್ ಮತ್ತು ಮೊದಲ ಗ್ರ್ಯಾಂಡ್ ಸ್ಲಾಮ್ ಸೆಮಿಫೈನಲ್ನಲ್ಲಿ ತಲುಪಿದ್ದು, ಜೈರೋವ್ ವಿರುದ್ಧ ಸೆಣಸಾಡಲಿದೆ. ಒಲಿಂಪಿಕ್ಸ್ನಲ್ಲಿ ದಿನಗಳ ಮತ್ತು ಹೊಸ ಟ್ರೆಂಡ್. ಕ್ರೀಡಾ ಲೋಕಗಳ ಫಿಟ್ನೆಸ್ ಟ್ರ್ಯಾಕ್ ಮಾಡಲು AI ಚಾಲಿತ ಕೋಚಿಂಗ್, ಸ್ಮಾರ್ಟ್ ಫಾರ್ಮ್ಗಳು ಮತ್ತು ಲೈವ್ ಹಾರ್ಟ್ ರೇಟ್ ಮಾನಿಟರ್ ಪ್ರಕಾರ ಕ್ರೀಡಾ ಲೋಕದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಲಾಗುತ್ತದೆ. ಕ್ರಿಕೆಟ್ ಅಪ್ಡೇಟ್. ಆಸ್ಟ್ರೇಲಿಯಾ ಭರ್ಜರಿ ಕಮ್ಬ್ಯಾಕ್. ಲಾಹೋರ್ನಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಆಸ್ಟ್ರೇಲಿಯಾ ಜಯಭೇರಿ ಸಾಧಿಸುವ ಮೂಲಕ ಸರಣಿ 1-1
ಸಮಬಲಗೊಳಿಸಲಿದೆ. ಟೂರ್ ಡಿ ಫ್ರಾನ್ಸ್ ಸೈಕ್ಲಿಂಗ್ ಪ್ರಾಯೋಜಕ ತತ್ವ ಅಂದರೆ ವಿಶ್ವದ ಪ್ರಸಿದ್ಧ ಸೈಕ್ಲಿಂಗ್ ರೇಸ್ ಟೂರ್ ಡಿ ಫ್ರಾನ್ಸ್ ಮುಂದಿನ 5 ವರ್ಷಗಳ ಕಾಲ ಜಾಗತಿಕ ಬ್ರ್ಯಾಂಡ್ ಮ್ಯಾಕೆನ್ ಜೊತೆ ಕೈ ಜೋಡಿಸಿದೆ. ಈ ವಿಜ್ಞಾನ ಮತ್ತು ಆರೋಗ್ಯ ಸೈನ್ಸ್ ಅಂಡ್ ಹೆಲ್ತ್ ಬಗ್ಗೆ ನೋಡೋಣ. ಇದು ಹೊಸ ಪ್ರಧಾನಮಂತ್ರಿ ರಿಸರ್ಚ್ ಚೇರ್ ಯೋಜನೆ. ದೇಶದಲ್ಲಿ ಉನ್ನತ ಮಟ್ಟದ ವೈಜ್ಞಾನಿಕ ಮತ್ತು ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ಹೊಸ ರಿಸರ್ಚ್ ಚೇರ್ ಯೋಜನೆಯನ್ನು ಅನುಮೋದನೆ ಸಿಕ್ಕಿದೆ. ಬಾಹ್ಯಾಕಾಶದಲ್ಲಿ ಸಂಶೋಧನೆ ಇಸ್ರೋ ಮತ್ತು ನಾಸಾ ಹೊಸ ಮೈಲುಗಲ್ಲು. ಮುಂದಿನ ಜಂಟಿ ಬಾಹ್ಯಾಕಾಶ ಮಿಷನ್ಗಳಿಗಾಗಿ ನಾಸಾ ಮತ್ತು ಇಸ್ರೋ ವಿಜ್ಞಾನಿಗಳು ಉಪಗ್ರಹ ತಂತ್ರಜ್ಞಾನದ ಹೊಸ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಲಿದ್ದಾರೆ. ಜೂನ್ ತಿಂಗಳ ಬ್ರೈನ್ ಟ್ಯೂಮರ್ ಜಾಗೃತಿ ಅಭಿಯಾನ. ಮುಂಬರುವ ಜೂನ್ 8 ವಿಶ್ವ ಬ್ರೈನ್ ಟ್ಯೂಮರ್ ದಿನವಾಗಿದ್ದು, ಇದು ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಮುನ್ಸೂಚನೆಗಳ ಬಗ್ಗೆ ಜಾಗೃತಿ. ಆರೋಗ್ಯ ಸಂಸ್ಥೆಗಳ ಬಗ್ಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದ ನ್ಯೂಸ್. ಇದು ವೈರಲ್ ನ್ಯೂಸ್ ಮತ್ತು ಸುದ್ದಿಗಳು ನೋಡುವುದಾದರೆ, ಭವಿಷ್ಯದ ನಗರಗಳಲ್ಲಿ ಮತ್ತು ಮನುಷ್ಯರ ಜೀವನ ಹೇಗಿರಲಿದೆ ಎಂದು AI ಮೂಲಕ ಸೃಷ್ಟಿಸಲಾದ ಕೆಲವು ಕಾಲ್ಪನಿಕ ಚಿತ್ರಗಳು ಇಂಟರ್ನೆಟ್ನಲ್ಲಿ ಸಖತ್ ವೈರಲ್ ಆಗಿವೆ. ವರ್ಕ್ ಫ್ರಮ್ ಹೋಮ್ ಮತ್ತು ಕಚೇರಿ ಸಂಸ್ಕೃತಿ ಬದಲಾವಣೆ. ವಿಶ್ವದ ಪ್ರಮುಖ ಟೆಕ್ ಕಂಪನಿಗಳು ಹೈಬ್ರಿಡ್ ವರ್ಕಿಂಗ್ ಮಾಡೆಲ್ ಅನ್ನು ಇನ್ನಷ್ಟು ಸುಧಾರಿಸುತ್ತವೆ. ಉದ್ಯೋಗಿಗಳು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ನೋಡಿ ಸ್ನೇಹಿತರೆ, ಇಷ್ಟು ಇವತ್ತಿನ ಪ್ರಮುಖ 20 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆ ಮತ್ತು ವಿಜ್ಞಾನ ತಂತ್ರಜ್ಞಾನದ ಅಪ್ಡೇಟ್ಗಳು, ಸುದ್ದಿಗಳು. ನಿಮಗೆ ಯಾವುದು ಇದರಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಅನಿಸಿತು ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.